ಅಂತ ಮಾತು ಕೇಳಿ ಬರ್ತಾ ಬರಲಿ, ಅದ್ರ ಬಗ್ಗೆ ಚರ್ಚೆ ಮಾಡೋಣ. ಅದನ್ನು ವಿರೋಧ ಮಾಡೋಂಥದ್ದು ನಾನು ವಿರೋಧ ಮಾಡಿದ್ರೆ ತಪ್ಪಾಗುತ್ತೆ. ಅದ್ರ ಬಗ್ಗೆ ಚರ್ಚೆ ಮಾಡೋಣ, ಅದ್ರ ಬಗ್ಗೆ ಓದೋಣ, ಅದ್ರ ಬಗ್ಗೆ ಸ್ಟಡಿ ಮಾಡೋಣ, ಬಂದಮೇಲೆ ಅದ್ರ ಬಗ್ಗೆ ಮಾತಾಡ್ತೀನಿ. ಆಲ್ರೆಡಿ ಚರ್ಚೆ ಆಗಿದೆ, ತಾವು ಅದರಲ್ಲಿ ವಿರೋಧ ವ್ಯಕ್ತಪಡಿಸಿದ್ರೆ ನೋಡಿ, ನಾನು ಹೇಳ್ತಾ ಇರೋದು ಸಾರ್ವಜನಿಕವಾಗಿ ಚರ್ಚೆ ಮಾಡೋದಕ್ಕಿಂತ ಅದನ್ನು ಕ್ಯಾಬಿನೆಟ್ ವಿಚಾರದೊಳಗೆ ಚರ್ಚೆ ಮಾಡೋಣ, ಅದ್ರ ಮ್ಯಾಗ ಆಮೇಲೆ ಹೇಳ್ತೀನಿ ಅದ್ರ ಬಗ್ಗೆ. ನೆಕ್ಸ್ಟ್ ಕ್ಯಾಬಿನೆಟ್ನಲ್ಲಿ ಬರೋದು ಗ್ಯಾರಂಟಿ. ಬರಲಿ, ಅದು ಯಾವಾಗ ನೆಕ್ಸ್ಟ್ ಬರಲಿ, ನಾಳೆ ಆದರೂ ಬರಲಿ, ಮುಂದಾದರೂ ಬರಲಿ, ತಪ್ಪೇನಿದೆ ಸರ್. ಈಗ ಒಂದು ಯಾವುದೇ ವರದಿಯನ್ನು ಮಾಡಿದ ಮೇಲೆ ಆ ವರದಿ ಕೂಲಂಕಷವಾಗಿ ಚರ್ಚೆಗಳಾಗಬೇಕು, ವಾಸ್ತವ ಸತ್ಯ ಏನಂತ ಗೊತ್ತಾಗಬೇಕು, ಆವಾಗ ಆ ವರದಿಗೆ ಒಂದು ವ್ಯಾಲ್ಯೂ ಬರ್ತೈತಿ. ಈಗ ಅದ್ರ ಬಗ್ಗೆ ಚರ್ಚೆ ಮಾಡಿದ್ರಾಗ ಅರ್ಥ ಇರಲ್ಲ. ಸರ್, ಎಐಸಿಸಿ ಅಧ್ಯಕ್ಷರು ಕ್ಷೇತ್ರ ಗೊಂದಲ ಇದೆ, ಎಲ್ಲಿ ಅಂತ ನಿರ್ಧಾರ ಆಗಿಲ್ಲ ಅಂತ. ಸರ್, AICC ಅವರು ಈ ದೇಶದೊಳಗಿನ ಎಲ್ಲ ಟಿಕೆಟನ್ನು ಕೊಡುವಂಥ ಶಕ್ತಿ ಇರೋಂಥವ್ರು ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು. ಅವ್ರಿಗೆ ಗೊಂದಲ ಬರೋಂಥ ಪ್ರಶ್ನೆ ಅಲ್ಲಿ ಬರ್ತೈತೆ, ಅದು ಬರೋದಿಲ್ಲ. ಸರ್, ಆನಗಲ್ ರೇಪ್ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆರೋಪಿಗಳನ್ನ ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತಾಯಿದೆ ಸರ್ಕಾರ ಅಂತ ಹೇಳಿ BC ಪಾಟೀಲ್ ಅವರು. ಸರ್, ಒಂದು ಆನಗಲ್ ವಿಚಾರದೊಳಗೆ ಯಾವುದೇ ಆರೋಪಿಗಳನ್ನು ರಕ್ಷಣೆ ಮಾಡುವಂಥ ಪ್ರಶ್ನೆ ಬರೋದಿಲ್ಲ, ಬರೋಕ್ಕೂ ಸಾಧ್ಯ ಇಲ್ಲ. ನಾವು BJP ವಿಚಾರ ನಾಟಕ ಕಂಪ್ನಿಗಳನ್ನು ಮಾಡುವಂಥ ಕೆಲಸ ಮಾಡೋಂಗಿಲ್ಲ. ಇವತ್ತೇನಾಗ್ತಾಯಿದೆ ದೇಶದೊಳಗೆ, ಮಂತ್ರಾಕ್ಷಿ ಹಿಡ್ಕೊಂಡು ಓಡಾಡ್ತಾ ಇದ್ದಾರೆ. ನಾನು ಕೇಳ್ತೀನಿ, ಮಂತ್ರಾಕ್ಷಿ ಹಿಡ್ಕೊಂಡು ಮನೆಗೆ ಹೋಗೋಂಥವ್ರು ದಯಮಾಡಿ ವಿನಂತಿ ಮಾಡ್ತೀನಿ, ಹಸಿದ ಒಟ್ಟಿಗೆ ಅನ್ನ ಕೊಡೋಕೆ ಓಡಾಡ್ರಿ. ಈ ರಾಜ್ಯದೊಳಗೆ, ಈ ದೇಶದೊಳಗೆ ಮನೆ ಇಲ್ಲ, ವಸತಿ ಇರಲಾರ್ದಂಥವ್ರಿಗೆ ಮನೆ ಕೊಡೋಂಥ ಪ್ರಯತ್ನಗಳನ್ನಾಗಲಿ. ಈ ದೇಶದೊಳಗೆ ಎಷ್ಟೋ ವಿದ್ಯಾರ್ಥಿಗಳು ಏನು ನೌಕರಿ ಇರಲಾರ್ದೆ, ಜಾಬ್ ಇರಲಾರ್ದೆ ಇವತ್ತು ಬೀದಿಯಲ್ಲಿ ಅಂತ ಪರಿಸ್ಥಿತಿ ಬಂದಿದೆ. ಹಿಂದೆ ನೀವೇನು ಮಾತು ಕೊಟ್ಟಿದ್ರಲ್ಲ, ವರ್ಷಕ್ಕೆ 2 ಕೋಟಿ ಉದ್ಯೋಗ ಕೊಡ್ತೀನಿ ಅಂತಂದು, ಉದ್ಯೋಗದ ಬಗ್ಗೆ ಚರ್ಚೆಗಳಾಗಲಿ. ಮಂತ್ರಾಕ್ಷಿಯಿಂದ ಏನು ಲಾಭ ಇದೆ? ನಾವು ರಾಮನ ಭಕ್ತರೇ, ನಾವು ಆಂಜನೇಯನ ಭಕ್ತನೇ, ಭಕ್ತಿ ಮಾಡೋಣ, ಪೂಜಿಸೋಣ. ಆದರೆ ಮನೆ ಓಡಾಡೋದು, ಮಂತ್ರಾಕ್ಷಿ ಕೊಡೋದಕ್ಕಿಂತ ಮನೆಗೆ ಓಡಾಡಿ ಯಾರು ಯಾವ ಪರಿಸ್ಥಿತಿಯಾಗಿದ್ದಾರೆ ಅನ್ನೋದನ್ನು ವರದಿ ಕೊಡಲಿ ಕೇಂದ್ರಕ್ಕೆ.